ನಮ್ಮ ತೆಂಗಲ್ಲಿ ಕಾಡ್ತಕ್ಕಂಥದ್ದು ನುಸಿ ಪೀಡೆ ಅಂತ ಕರಿತೀವಿ, ಎರಿಫೈಡ್ ಮೈಟ್ ಅಂತ ಕರಿತೀವಿ. ಇದೇನಪ್ಪ ಅಂತಂದ್ರೆ ನಿಮಗೆ ಹೊಂಬಾಳೆ ಟೈಮಲ್ಲೇ ಇದು ಅದೇನಪ್ಪ ಅಂತಂದ್ರೆ ಹತೋಟಿ ಮಾಡ್ತಕ್ಕಂಥದ್ದು ನೋಡಿದ್ವಿ. ಅಂದ್ರೆ ಸಣ್ಣ ಹೂವಲ್ಲೇ ಪೀಚಲ್ಲೇ ಅದೇನಪ್ಪ ಅಂದ್ರೆ ಸೇರ್ಕೊಂಡ್ಬಿಟ್ಟು ರಸ ಇರ್ತಾ ಏನಾಗುತ್ತೆ ಅಂದ್ರೆ ಹಂಗೆ ಡೆವಲಪ್ ಆಗಿ ಸಣ್ಣ ಮಿಡಿಗಾಯಿಂದ ಹಿಡಿದು ದೊಡ್ಡ ಕಾಯಿದ ಗಾತ್ರದವರೆಗೂ ಅದು ಹಂಗೆ ಬೆಳ್ಕೊಳ್ತಾ ಹೋಗುತ್ತೆ. ಪೂರ ಪ್ರಮಾಣ ಕಾಯಿಗಳ ಮೇಲೆ ಹಳದಿಯಾಗಿ ಒಂಥರ ವಿಕಾರವಾಗಿ ಗಮ್ ಬರ್ಲಿಕ್ಕೆ ಶುರುವಾಗುತ್ತೆ. ಮತ್ತು ಇದು ಮುಖ್ಯವಾಗಿ ಹೊಂಬಾಳೆಗೆ ಜಾಸ್ತಿ ಹೊಡಿತಕ್ಕಂಥದ್ದು ನಾವು ನೋಡ್ತೀವಿ. ನುಸಿ ಇದು ಸ್ವಲ್ಪ ಆರ್ದ್ರತೆ ಕಮ್ಮಿ ಇದ್ದಾಗ, ಉಷ್ಣತೆ ಜಾಸ್ತಿ ಇದ್ದಾಗ ಈ ಒಂದು ನುಸಿ ಪೀಡೆ ಹಾವಳಿ ನಮ್ಮ ತೆಂಗಿನಲ್ಲಿ ಸಾಕಷ್ಟು ನಾವು ನೋಡ್ಬೋದು. ನುಸಿ ಹಾವಳಿಯನ್ನು ನಾವು ನಿಯಂತ್ರಣ ಮಾಡ್ಬೋದು. ಹೇಗೆ ಅಂತಂದ್ರೆ ಮೊದಲಾಗಿ ರೈತ ಬಾಂಧವರು ಏನ್ ಮಾಡ್ಬೇಕಂತಂದ್ರೆ ಸುಳಿ ಸ್ವಚ್ಛವನ್ನ ಮಾಡ್ಬೇಕು. ಅದಕ್ಕೆ ಕ್ರೌನ್ ಕ್ಲೀನಿಂಗ್ ಅಂತ ಕರಿತೀವಿ. ಎಷ್ಟು ಚೆನ್ನಾಗಿ ನೀವು ಸುಳಿಯನ್ನ ಸ್ವಚ್ಛ ಮಾಡಿಸಿದ್ರೆ ಅಷ್ಟು ಪ್ರಮಾಣದಲ್ಲಿ ನಿಮ್ಗೆ ನುಸಿಯನ್ನ, ಹಾವಳಿಯನ್ನ, ನಾವು ಪೀಡಿಯನ್ನ ನಾಶ ಮಾಡ್ಬೋದು. ಅದಕ್ಕಾಗಿ ಸುಳಿಯನ್ನ ಫಸ್ಟ್ ನೀವು ಖರ್ಚಿಲ್ದೇನೆ ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಎರಡನೇನಪ್ಪ ಅಂತಂದ್ರೆ ಬೇವಿನ ಕಷಾಯ ಅಥವಾ ಬೇವಿನ ಎಣ್ಣೆ ಅಥವಾ ನಮ್ಮಲ್ಲಿರ್ತಕ್ಕಂಥ ಬೇವಿನ ಸೋಪು, ಅದನ್ನ ನೀವು 5ರಿಂದ 7 ಗ್ರಾಮ್ ಅಥವಾ 5 ml ಪ್ರತಿ ಲೀಟರ್ ನೀರಿನಲ್ಲಿ ಬೇವಿನ ಎಣ್ಣೆಯನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ಹೊಂಬಾಳೆಗೆ ಮತ್ತೆ ಗರಿಗಳಿಗೆ ನೀವು ಸುಳಿಗೆ ನೀವು ಸಿಂಪಡಣೆ ಮಾಡಿದೆ ಆದರೆ ಈ ಒಂದು ನುಸಿ ಹಾವಳಿಯನ್ನ, ಪೀಡಿಯನ್ನ ನಾವು ನಿಯಂತ್ರಣ ಮಾಡ್ಬೋದು ಅಂತಾನೆ ಹೇಳ್ಬೋದು. ಬಟ್ ಇದೇನಪ್ಪ ಅಂದ್ರೆ ಎಲ್ಲ ಸಾಮೂಹಿಕವಾಗಿ ಮಾಡಬೇಕು ರೈತರು. ನಾನು ಮಾಡಿದೆ ಅಷ್ಟೇ ಅಲ್ಲ, ಪಕ್ಕದ ರೈತ ತೋಟನೂ ಮಾಡ್ಬೇಕು, ಆ ತೋಟನೂ ಮಾಡ್ಬೇಕು, ಆಜು ಬಾಜು ತೋಟನೂ ಮಾಡ್ಬೇಕಾಗುತ್ತೆ. ಇದು ಒಗ್ಗೂಡಿ ಆ ಹಳ್ಳಿಯಲ್ಲಿ ರೈತ ಬಾಂಧವರು ಸಾಮೂಹಿಕವಾಗಿ ಮಾಡಿದ್ರೆ ಮಾತ್ರ ಇವತ್ತು ಯಾವುದೇ ಕೀಡೆ ರೋಗ ನಿಯಂತ್ರಣಕ್ಕೆ ಬರಕ್ಕೆ ಸಾಧ್ಯ. ಸೊ ಒಬ್ಬೊಬ್ಬ ರೈತ ಮಾಡಿದ್ರೆ ಇದು ನಿಯಂತ್ರಣ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕ್ಷೇತ್ರ ಬಹಳ ಜಾಸ್ತಿ ಆಗಿರ್ತಕ್ಕಂಥದ್ದು. ಕ್ಷೇತ್ರವಾರು ನಾವು ತಗೊಂಡ್ರಂತಂದ್ರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸಿಕ್ಕಾಬಟ್ಟೆ ಕ್ಷೇತ್ರ ಏರ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬ ರೈತನು ಇದು ಅವರ ಒಂದು ಕರ್ತವ್ಯ ನೋಡಿ ಅದನ್ನ ಜೈವಿಕವಾಗಿ ಅದನ್ನ ನಾಶ ಮಾಡೋದು ಒಂದು ಉತ್ತಮವಾದಂತ ಕೆಲಸ ಅಂತಾನೆ ಹೇಳ್ತೀನಿ. ಜೊತೆಗೆ ಏನಪ್ಪಾ ಅಂತಂದ್ರೆ ನುಸಿ ಪೀಡೆಗೆ ನಾವು ಅದು ಗಿಡಕ್ಕೆ ನಾವು ಒಳ್ಳೆ ಇಳುವರಿ ಬರ್ಬೇಕಂದ್ರೆ, ಅದ್ರ ಹಾವಳಿ ಕಮ್ಮಿ ಆಗ್ಬೇಕಂದ್ರೆ ಮುಖ್ಯವಾಗಿ ಬೇವಿನ ಹಿಂಡಿ ಬಹಳ ಒಳ್ಳೆಯ ಕೆಲಸ ಮಾಡ್ತಕ್ಕಂಥದ್ದು. ಹೊಸ ಬೇರು ಬರ್ಲಿಕ್ಕೆ ಬೇವಿನ ಹಿಂಡಿ ತುಂಬಾ ಕೆಲಸ ಮಾಡ್ತಕ್ಕಂಥದ್ದು. ಹಾಗಾಗಿ ಒಂದು ಗಿಡಕ್ಕೆ 5 kg ಬೇವಿನ ಹಿಂಡಿ ನಾವು ಪ್ರತಿ ವರ್ಷ ಕೊಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಜೈವಿಕ ಶಿಲೀಂಧ್ರಗಳ ನಾಶಗಳು ಏನಿದಾವೆ ಅಂದ್ರೆ ಉದಾಹರಣೆಗೆ ಒಳ್ಳೆ ಬೆನಿಫಿಷಿಯಲ್ ಮೈಕ್ರೋ ಆರ್ಗನ್ಸ್ ಅಂತ ಕರಿತೀವಿ, ಜೈವಿಕ ಕೀಡೆಗಳು ಅಂತ ಕರಿತೀವಿ. ಅವು ಉದಾಹರಣೆ ಟ್ರೈಕೋಡರ್ಮಾ ಇರ್ಬೋದು, ಸುಡೋಮೋನಾಸ್ ಇರ್ಬೋದು, ಅಜೋಸ್ಪೆರ್ಲಮ್ ಇರ್ಬೋದು, ಅಸ್ಟೋಬ್ಯಾಕ್ಟರ್ ಇರ್ಬೋದು. ಇವೆಲ್ಲ ವಿಶೇಷವಾಗಿ ನಾವು ಬೇವಿನ ಎಣ್ಣೆ ಜೊತೆಗೆ ಅಥವಾ ನಮ್ಮ ಕೊಟ್ಟಿಗೆ ರೋಗ ಜೊತೆಗೆ ಮಿಕ್ಸ್ ಮಾಡಿ ನೀವು ಬುಡಕೆ ಕೊಡ್ತಾ ಬಂದ್ರೆ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಈ ಒಂದು ನಿಯಂತ್ರಣವನ್ನ ನಾವು ಹತೋಟಿ ಮಾಡ್ಬೋದು, ನಿಯಂತ್ರಣ ತಡಿಬಹುದಾಗಿದೆ. ಮತ್ತು ಒಳ್ಳೆ ಇಳುವರಿಯನ್ನ ನಾವು ಪಡಿಬೇಕಾಗುತ್ತೆ. ಮತ್ತೆ ಗಿಡಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಬಹಳ ಎರಡನೇದು ಪೋಷಕಾಂಶದಲ್ಲಿ ಏನಪ್ಪಾ ಅಂತಂದ್ರೆ ಈ ನುಸಿಯನ್ನ ತಡ್ಕಣ ಶಕ್ತಿ ಗಿಡಕ್ಕೆ ಬರಬೇಕಾದ್ರೆ ಮುಖ್ಯವಾಗಿ ಪೊಟ್ಯಾಷ್ ಅಂಶ ಬಹಳ ಮುಖ್ಯವಾದಂತ ಅಂಶ. ಅದು ರೈತ ಬಾಂಧವರು ಪ್ರತಿ ವರ್ಷ ಒಂದು ಗಿಡಕ್ಕೆ 2 kg ಅಷ್ಟು ಪೊಟ್ಯಾಷ್ ಅನ್ನ ನಾವು ಕೊಡ್ತಾ ಬರಬೇಕು. ಜೊತೆಗೆ ಏನಪ್ಪಾ ಅಂತಂದ್ರೆ ಅದು ಬೇಕಾಗಿರ್ತಕ್ಕಂಥ ಪೊಟ್ಯಾಷ್ ಬೇಕಾಗಿರ್ತಕ್ಕ ಬಳ್ಳಿಗಳು ನಮ್ಮಲ್ಲಿ ಸಾಕಷ್ಟು ಇದಾವೆ. ಅಪ್ಸೆಣಬ್ ಆಗಿರ್ಬೋದು, ಡಯಾಂಚ್ ಆಗಿರ್ಬೋದು, ಮುಕೋನ್ ಆಗಿರ್ಬೋದು. ಇನ್ನು ಯಾವುದೇ ರೀತಿ ನಾವು ತಪ್ಪುಗಳನ್ನ ಚೆನ್ನಾಗಿ ನಾವು ಕಳಿಸ್ಬಿಟ್ಟು ನಾವು ಗಿಡಕ್ಕೆ ಕೊಟ್ರೆ ಒಳ್ಳೆ ರೀತಿಯಲ್ಲಿ ಪೊಟ್ಯಾಷ್ ಒದಗಿಸುತ್ತೆ. ಆಮೇಲೆ ಗಿಡ ಸದೃಢವಾಗುತ್ತೆ, ಅದಕ್ಕೆ ನಿರೋಧಕ ಶಕ್ತಿ ಬರುತ್ತೆ. ಆಮೇಲೆ ನುಸಿಯನ್ನ, ಹಾವಳಿಯನ್ನ ನಾವು ತಗ್ಗಿಸಬಹುದು ಅಂತಾನೆ ಹೇಳ್ಬೋದು. ಹಾಗಾಗಿ ಬುಡದಲ್ಲಿ ನಾವು ವಿಶೇಷವಾಗಿ ಬೋರಾನು, ಜಿಂಕು, ಮ್ಯಾಗ್ನೀಷಿಯಂ ಸಲ್ಫೇಟ್ ಇವೆಲ್ಲ ನಾವು ಲಘು ಪೋಷಕಾಂಶ ಕೊಡೋದ್ರಿಂದ ಆ ನುಸಿ ಪೀಡೆ ಹಾವಳಿಯನ್ನ ಎಷ್ಟೋ ಮಟ್ಟಿಗೆ ನಾವು ಪ್ರಮಾಣದ ತಗ್ಗಿಸ್ಬಿಟ್ಟು ಒಳ್ಳೆ ಗುಣಮಟ್ಟದ ಕಾಯಿಗಳನ್ನ ಪಡೆದು ಜೊತೆಗೆ ಒಳ್ಳೆ ಎಣ್ಣೆ ಅಂಶ ಇರ್ತಕ್ಕಂಥ ಕಾಯಿಗಳನ್ನ ನಾವು ಪಡಿಬಹುದಾಗಿದೆ ರೈತ ಬಾಂಧವರು ಅಂತ ಹೇಳ್ತಾ ನುಸಿ ಪೀಡೆಯನ್ನ ಈ ರೀತಿ ನಾವು ನಿಯಂತ್ರಣ ಮಾಡ್ಬೇಕಂತ ಹೇಳ್ತಾರೆ.